ನಮಸ್ಕಾರ ವೀಕ್ಷಕರೇ, ನಾವು ಈ ದಿನ ಭಸ್ಮದ ಮಹತ್ವವನ್ನು ಮತ್ತು ಭಸ್ಮವನ್ನು ಧರಿಸುವುದರಿಂದ ನಮಗೆ ಆಗುವ ಪ್ರಯೋಜನಗಳನ್ನು ಈ ದಿನ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ನಮ್ಮ ದೇವ ಸಂಚಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಭಸ್ಮ ಧರಿಸುವ ಆ 3 ಪಟ್ಟಿಗಳು ಇಚ್ಛಾ, ಕ್ರಿಯಾ, ಜ್ಞಾನ ಶಕ್ತಿಗಳ ಸಂಕೇತ. ಹಾಗೆಯೇ ಪರಬ್ರಹ್ಮನ ಪ್ರತೀಕವಾಗಿರುವ ಓಂನ ಸಂಕೇತ ಕೂಡ. ಈ ಲಾಂಛನಗಳು 3 ವೇದಗಳಾದ ಋಗ್ವೇದ, ಯಜುರ್ವೇದ, ಸಾಮವೇದಗಳನ್ನು ಪ್ರತಿನಿಧಿಸುತ್ತದೆ. ನಾವು ಒಂದು ಚಿಕ್ಕ ಕಥೆಯ ಮೂಲಕ ಭಸ್ಮದ ಮಹತ್ವವನ್ನು ತಿಳ್ಕೊಳ್ಳೋಣ. ಒಂದ್ಸಲ ಲಕ್ಷ್ಮೀ ಸರಸ್ವತಿಯರು ಹಾಕಿದಂತಹ ಬಂಗಾರವನ್ನು ನೋಡಿ ಪಾರ್ವತಿಗೆ ಕೂಡ ಆಸೆ ಆಗುತ್ತೆ. ನಾನು ಕೂಡ ಬಂಗಾರವನ್ನು ಧರಿಸಬೇಕು ಅನ್ನೋದಾಗಿ ಶಿವನ ಹತ್ತಿರ ಬಂದು ಅವ್ರು ಕೇಳ್ತಾರೆ, ನಾನು ಕೂಡ ಬಂಗಾರವನ್ನು ಧರಿಸಬೇಕು ಸ್ವಾಮಿ ಅಂತ ಕೇಳಿದಾಗ ಶಿವ ಒಂದು ಚಿಟಿಕೆ ಭಸ್ಮವನ್ನು ಅವಳ ಕೈಗೆ ಕೊಡ್ತಾರೆ. ಆಗ ಪಾರ್ವತಿ ಕೇಳ್ತಾಳೆ, ಸ್ವಾಮಿ, ನಾನು ಬಂಗಾರವನ್ನು ಕೇಳಿದರೆ ನೀವು ಭಸ್ಮವನ್ನು ಕೊಡ್ತಾ ಇದ್ದೀರಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಈ ಭಸ್ಮವನ್ನು ತೆಗೆದುಕೊಂಡು ಕುಬೇರನ ಹತ್ರ ಕೊಡು, ನಿನಗೆ ಬಂಗಾರವನ್ನು ಕೊಡ್ತಾರೆ ಅನ್ನೋದಾಗಿ ಹೇಳ್ತಾರೆ. ಆ ಚಿಟಿಕೆ ಭಸ್ಮವನ್ನು ತೆಗೆದುಕೊಂಡು ಕುಬೇರನಲ್ಲಿಗೆ ಹೋಗುತ್ತಾಳೆ ಪಾರ್ವತಿ. ಮತ್ತೆ ಕೇಳ್ತಾಳೆ, ಈ ಚಿಟಿಕೆ ಭಸ್ಮದಷ್ಟು ಬಂಗಾರವನ್ನು ನನಗೆ ಕೊಡು ಎಂದು ಕೇಳಿದಾಗ ಅದಕ್ಕೆ ಕುಬೇರ ಹೇಳ್ತಾರೆ ನಗುತ್ತಾ, ಈ ಚಿಟಿಕೆ ಭಸ್ಮಕ್ಕೆ ನಾನು ಏನು ತಾನೇ ಕೊಡೋಕ್ಕೆ ಸಾಧ್ಯ, ನಿನಗೆ ಎಷ್ಟು ಬೇಕೋ ಅಷ್ಟು ಬಂಗಾರವನ್ನು ತೆಗೆದುಕೊಮ್ಮ ಅಂತ ಹೇಳಿದಾಗ ಪಾರ್ವತಿ ಅದಕ್ಕೆ ಒಪ್ಪಲ್ಲ. ನಾನು ಈ ಚಿಟಿಕೆ ಭಸ್ಮದಷ್ಟೇ ಬಂಗಾರ ನನಗೆ ಬೇಕು ಅಂತ ಹೇಳಿದಾಗ ಸರಿ ಅಂತ ಹೇಳಿ ಒಂದು ತಕ್ಕಡಿಯನ್ನು ತರಿಸಿ ಒಂದು ಭಾಗದಲ್ಲಿ ಆ ಚಿಟಿಕೆ ಭಸ್ಮವನ್ನು ಇಟ್ಟು ಇನ್ನೊಂದು ಭಾಗದಲ್ಲಿ ತನ್ನಲ್ಲಿದ್ದಂತಹ ಬಂಗಾರವನ್ನು ಇಡುತ್ತಾರೆ. ಆದರೆ ಆ ತಕ್ಕಡಿ ಮೇಲೆ ಏಳೋದಿಲ್ಲ. ಆಗ ತನ್ನ ಹೆಂಡತಿಯ ಮಾಂಗಲ್ಯವನ್ನು ತರಿಸಿ ಒಂದು ಭಾಗಕ್ಕೆ ಇಟ್ಟಾಗ ಆ ತಕ್ಕಡಿ ಸ್ವಲ್ಪ ಮೇಲೇಳುತ್ತೆ. ಆಗ ಕುಬೇರನಿಗೆ ಅಹಂಕಾರ ಕಡಿಮೆಯಾಗಿ ಆಗ ಅವ್ರು ಹೇಳ್ತಾರೆ ಪಾರ್ವತಿಗೆ, ಅಮ್ಮ, ಆ ಶಿವನ ಭಸ್ಮದ ಮುಂದೆ ಬಂಗಾರ ತೃಣಕ್ಕೆ ಸಮಾನ, ಸರಿ ಸಮಾನ ಇಲ್ಲ ಅಂತ ಹೇಳಿದಾಗ ಪಾರ್ವತಿಗೂ ಕೂಡ ಅರಿವಾಗುತ್ತೆ. ಆಗ ಹೇಳ್ತಾಳೆ, ಎಲ್ಲ ಬಂಗಾರಕ್ಕಿಂತ ಭಸ್ಮವೇ ನನಗೆ ಬಂಗಾರ ಎಂದು ಹೇಳಿ ಅವಳಿಗೂ ಕೂಡ ಭಸ್ಮದ ಮಹತ್ವದ ಅರಿವಾಗುತ್ತೆ. ಆದ್ದರಿಂದ ಭಸ್ಮಧಾರಣೆಯು ಆಧ್ಯಾತ್ಮಿಕ ಶುದ್ಧತೆ, ರಕ್ಷಣೆ ಮತ್ತು ವೈರಾಗ್ಯದ ಸಂಕೇತವಾಗಿದೆ. ಇದು ಪಾಪಗಳನ್ನು ನಾಶಪಡಿಸಿ ದೇವರ ಸ್ಮರಣೆಯನ್ನು ಹೆಚ್ಚಿಸುತ್ತದೆ. ಆಜ್ಞಾ ಚಕ್ರದಲ್ಲಿ ಭಸ್ಮವನ್ನು ಧರಿಸುವುದರಿಂದ ಏಕಾಗ್ರತೆ ಹೆಚ್ಚುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುತ್ತದೆ. ಶಿವನಿಗೆ ಪ್ರಿಯವಾದ ಭಸ್ಮವು ಮೋಕ್ಷದ ಮಾರ್ಗವೆಂದು ನಂಬಲಾಗಿದೆ. ವೀಕ್ಷಕರೇ, ನಮ್ಮ ಮುಂದಿನ ವಿಡಿಯೋದಲ್ಲಿ 3 ಗೆರೆಗಳ ಭಸ್ಮದ ಒಂದೊಂದು ಸಾಲಿನಲ್ಲಿ ಎಷ್ಟು ದೇವರುಗಳಿರುತ್ತಾರೆ ಮತ್ತು ಹೋಮಗಳ ಭಸ್ಮವನ್ನು ಧರಿಸುವುದರಿಂದ ಏನು ಫಲ ಸಿಗುತ್ತದೆ ಎಂದು ತಿಳಿದುಕೊಳ್ಳೋಣ.